ತಯಾರಿ ಮುಖ್ಯವಾಗಿ ಕಾರ್ಪೊರೇಷನ್ ಅವ್ರು ಮಾಡಬೇಕು. DC ಅವರು, ಪೊಲೀಸ್ ಕಮಿಷನರ್ ಅವರು ಅದಕ್ಕೆ ಸಹಕಾರ ಮಾಡಬೇಕು. ಸೊ ಅದು ಏನು ಪ್ರತಿ ವರ್ಷ ಮಾಡೋದ್ರಿಂದ ಏನಂತ ಏನು ಡಿಫಿಕಲ್ಟಿ ಆಗೋಲ್ಲ. ಯಾಕಂದರೆ ಅದು ಏನು ಮಾಡಬೇಕು, ಪೊಲೀಸರಿಗೆ ಎಷ್ಟು ಬರಬೇಕು, ಕಾರ್ಪೊರೇಷನ್ ಸಿದ್ಧತೆ ಏನಂತ ಅದು ರೂಟೀನ್ ಇರೋದ್ರಿಂದ ಅಂಥ ತೊಂದರೆ ಏನಾಗೋಲ್ಲ. ಈಗಾಗಲೇ ಮಾಡಿದ್ದಾರೆ. ಸೊ ಪ್ರತಿ ವರ್ಷ ಮಾಡ್ತಾರೆ, ಅಚ್ಚುಕಟ್ಟಾಗಿ ಮಾಡ್ತಾರೆ. ನೋಡೋಣ, ಏನಾದ್ರು ಗೊತ್ತಿಲ್ಲ. ಈಗ ಹೇಳಿದ್ದಾರೆ DC ಅವ್ರಿಗೆ ಬದ್ದಾರು ಭೇಟಾಗ್ತೀನಿ, ಕೇಳ್ತೀನಿ ಏನದು ಅವ್ರೇನು ಹೇಳಿದ್ದಾರೆ, ಇವ್ರು ಏನು ಹೇಳ್ತಿದ್ದಾರೆ, ಪರಿಹಾರ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಏನಾಗಿತ್ತು ನೋಡ್ತೀನಿ. ಮಾಡಬಾರ್ದಿಲ್ಲ, ಇನ್ನು ಕ್ಲೀನು ಭಾಳಷ್ಟು ಕಡೆ ಮಾಡ್ತಾರೆ. ಜಿಲ್ಲಾಡಳಿತದವ್ರು ಮಾಡಿದ ಉದಾಹರಣೆಗಳೇ ಸಾಕಷ್ಟು ಇದೆ. ಊಟ ಹಾಕ್ಸೋದು ಏನದೇನೋ ಅದಕ್ಕೆ ನಡೀತಾನೆ ಇದೆ. ಎಸ್, ಅದು ಮಾತ್ರ ಏನು ತಪ್ಪೇನಿಲ್ಲ ಅಲ್ಲ. ಅವ್ರು ಹೇಳ್ತಾರೆ ಹಾಗೆ ಸರ್ಕಾರ ಏನು ಮಾಡಬೇಕು ಅದನ್ನ ಸರಿಯಾದ ರೀತಿಯಲ್ಲಿ ಇದ್ರೆ ಮಾಡ್ತೈತೆ. ಒಳ್ಳೇದಾಗಂಗಿದ್ರೆ ಮಾಡೋಣ, ಅದಕ್ಕೇನು ಪ್ರಶ್ನೆ ಇಲ್ಲ. ಈಗ ಅವರು ರೆಸೊಲ್ಯೂಷನ್ ಮಾಡ್ತಾರೆ ಅಂತ ನಾವೇನು ಹೆದರಿ ಕೂಡ್ಲಿಕ್ಕೆ ಆಗೋಲ್ಲ. ಅವ್ರು ಫಸ್ಟು ರಾಷ್ಟ್ರಪತಿನ ಪೈಲ ಅವ್ರದ್ದು ಅರ್ಜಿ ಕೊಡೋದು, ನಂತರ ಉಪರಾಷ್ಟ್ರಪತಿ, ಗವರ್ನರು, DOPT ಅಂತ ಒಂದಿದೆ, IAS ಆಫೀಸರ್ನ ಹೆದರ್ಸ್ಲಿಕ್ಕೆ ಒಂದು DOPT ಅಂತ. ಹೆಂಗೆ ನಮ್ಮ DPR ಇದೆ, ಸೆಂಟ್ರಲ್ ಗೌರ್ಮೆಂಟ್ನಾಗ ಒಂದಿದೆ. ಇವಾಗ ಏನೋ ಅರ್ಜಿ ಇಲ್ಲಿ ಬರ್ತಾರೆ. ಅವ್ರಿಗೆ ಬರೀಬೇಕಾದ್ದು ಲೋಕಾಯುಕ್ತ, CM, ಕನ್ಸರ್ನ್ ಡಿಪಾರ್ಟ್ಮೆಂಟು. ಇದನ್ನು ಬಿಟ್ಟು ಹಿಂಗೆಲ್ಲ ಸುತ್ತಾಗಿ ಬರ್ತಾರೆ ಡೆಲ್ಲಿಯಿಂದ. ಅಂದರೆ ಹೆದರ್ಸೋದು ಅಧಿಕಾರಿಗಳನ್ನ. ಸೊ ಅದು ಹೆದರುವಂಥ ಪ್ರಶ್ನೆ. ಒಳ್ಳೆ ಕೆಲಸ ಮಾಡಿದ್ರೆ ಹೆದರುವಂಥದ್ದು ಅವಶ್ಯಕತೆ ಇಲ್ಲ. ಅದೇ ಅವ್ರ ಪರಂಪರೆ ಇರೋದು, ಅವ್ರ ಐಡಿಯಾಲಜಿ. ಬ್ಲಡ್ ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ. ರಾಜ್ಯದಲ್ಲಿ ಹೋಲಿಕೆ ಮಾಡಿದ್ರೆ ಸರ್, ಬೆಳಗಾವಿಯಲ್ಲಿ ಅದ್ದೂರಿ ಗಣೇಶೋತ್ಸವ ಆ ನಿಟ್ಟಿನಲ್ಲಿ ಈ ದಾಸೋಹ ಆಡಳಿತ ಒಳ್ಳೆಯದನ್ನು ಅಂದರೆ ರಾತ್ರಿ ಎಲ್ಲ ಈಗ ಒಳ್ಳೇದಾಗ ನೋಡೋಣ. ನಾನು DC ಅವ್ರಿಗೆ ಏನು ಅರೇಂಜ್ ಮಾಡ್ತಾರೆ, ಅವ್ರದ್ದು ಏನು ಪ್ರೋಗ್ರಾಮು ಏನು ಕೇಳ್ತೀನಿ. ನಾನು ಮಧ್ಯಾಹ್ನ 3 ಗಂಟೆಗೆ ಹೋಗ್ತೀನಿ. ಪಾಲಿಕೆದವ್ರು ಮಾಡೋದಿಲ್ಲ ಅಂತ ಈಗ ಮಹಾಮಂಡಳದವ್ರ ಮಾಡಕ್ಕೆ ಮುಂದಾಗ್ಯಾರ. ಅವ್ರಿಗೆ ಯಾರು ನೀವು ಸಪೋರ್ಟ್ ಮಾಡ್ತೀರಿ? ಎಲ್ಲರಿಗೂ ಮಾಡೇ ಮಾಡ್ತಿರಲ್ಲ. ನಾವು ಗಣೇಶೋತ್ಸವದವ್ರು ಯಾರು ನಮ್ಮ ಕಡೆ ಬಂದಿದ್ದಾರೆ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀವಿ, ಮಾಡ್ತೀವಿ. ಅದರ ಏನು ಪ್ರಶ್ನೆ ಇಲ್ಲ.